ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಈ ಬಾಕ್ಸ್ ಮೇಲ್ಗಡೆ ವರ್ಲ್ಡ್ಸ್ ಫಸ್ಟ್ ಗ್ಲೋ ಇನ್ ದ ಡಾರ್ಕ್ ಲೂನಾರ್ ಡಿಸೈನ್ ಅಂತ ಬರೆದಿದ್ದಾರೆ. ಅಂದರೆ ಜಗತ್ತಿನ ಮೊಟ್ಟ ಮೊದಲ ಕತ್ತಲೆಯಲ್ಲೂ ಕೂಡ ಚಂದ್ರನ ರೀತಿ ಬೆಳಗುವಂಥ ಸ್ಮಾರ್ಟ್ಫೋನ್ ಅಂತೆ. ಆಲ್ರೆಡಿ ನೀವು ಟೈಟಲ್ ಮತ್ತು ತಮ್ನೈಲ್ ನೋಡಿ ಯಾವ ಫೋನ್ ಅಂತ ಗೆಸ್ ಮಾಡಿರ್ತೀರಾ. ಬನ್ನಿ ಡೈರೆಕ್ಟಾಗಿ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಒಂದು ಸ್ಪೆಷಲ್ ಬಾಕ್ಸ್ ನಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಒಂದು ಕಾರ್ಡ್ ರೀತಿ ಫ್ರೇಮನ್ನು ಕಳಿಸ್ಕೊಟ್ಟಿದ್ದಾರೆ. 19ನೇ ತಾರೀಕು ಮಾರ್ಚ್ 2025ಕ್ಕೆ ಈ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಿದೆಯಂತೆ. ಈ ಫೋನು ಸ್ಲಿಮ್ ಆಗಿದೆ, ಪವರ್ಫುಲ್ ಆಗಿದೆ ಮತ್ತು ಗ್ಲೋ ಕೂಡ ಆಗುತ್ತಂತೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಆ್ಯಕ್ಚುಯಲ್ ರಿಯಲ್ಮಿ P3 ಅಲ್ಟ್ರಾ 5G ಸ್ಮಾರ್ಟ್ಫೋನ್ದು ಬಾಕ್ಸ್ ನೋಡೋಕ್ಕೆ ಸಿಗುತ್ತೆ. ನೀವೇನಾದರೂ ಈ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಿದ್ರೆ ಈ ರೀತಿ ಸ್ಪೆಷಲ್ ಬಾಕ್ಸಲ್ಲೆಲ್ಲ ಕಳಿಸ್ಕೊಡಲ್ಲ, ಈ ರೀತಿ ನಾರ್ಮಲ್ ಬಾಕ್ಸಲ್ಲಿ ಕಳಿಸ್ಕೊಡ್ತಾರೆ. ಇದನ್ನು ಬಿಟ್ಟರೆ ಇದ್ರ ಒಳಗಡೆ ರಿಯಲ್ಮಿ ಬಡ್ಸ್ ಏರ್ 7 ಅಂತ ಟ್ರೂ ವೈರ್ಲೆಸ್ ಇಯರ್ಬಡ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ. ಇದು ಕೂಡ ನಂಗನ್ನಿಸ್ದಂಗೆ ಈ ಫೋನ್ ಜೊತೆಗೆ ಲಾಂಚ್ ಆಗ್ತಿರ್ಬೋದು. ಈ ಬಾಕ್ಸ್ ಮೇಲ್ಗಡೆ 5,000 ರೂಪಾಯಿ ಇದೆ. ಮೋಸ್ಟ್ಲಿ ಒಂದು 3,500 ರೂಪಾಯಿಗೆ ಲಾಂಚ್ ಆಗ್ಬೋದಾ ಅಂತ ಕಾದು ನೋಡೋಣ. ಇದು ಕೂಡ ಚೆನ್ನಾಗಿರೋ ರೀತಿ ಇದೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಬಿಲ್ಡು ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇದೆ ಅಂತ ಕಾಣುತ್ತೆ. ನೋಡೋಣ, ಆದರೆ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದನ್ನು ಬಿಟ್ಟರೆ ಒಂದು ಗ್ಲೋಬ್ ರೀತಿ ಇದೆ, ಬಟ್ ಆ್ಯಕ್ಚುಲಿ ಚಂದ್ರನ ಒಂದು ಡಿಸೈನು ಶೋಪೀಸು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದರಲ್ಲಿ ಲೈಟೆಲ್ಲ ಬರುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಈ ಫೋನ್ ಹಿಂದ್ಗಡೆ ಇರುವಂಥ ಗ್ಲೋಯಿಂಗ್ ಲೂನಾರ್ ಡಿಸೈನ್ ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಈ ರೀತಿ ಒಂದು ಶೋಪೀಸ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಒಂದು UV ಟಾರ್ಚನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ಈ ಫೋನ್ ಹಿಂದ್ಗಡೆ ನಾವು ಟಾರ್ಚಿಂದ ಲೈಟ್ ಬಿಟ್ಬಿಟ್ಟು ಕತ್ಲೆ ಲೈಟ್ ಆಫ್ ಮಾಡಿದ್ರೆ ಅದು ಗ್ಲೋ ಆಗುತ್ತೆ ಅನ್ನೋ ರೀತಿ. ಮೊನ್ನೆ ಏನು ರಿಯಲ್ಮಿ P3 ಲಾಂಚ್ ಆಗಿತ್ತು ಅದು ಕೂಡ ಸಿಮಿಲರ್ ಡಿಸೈನ್ ಜೊತೆಗೆ ಬಂದಿತ್ತು. ಅದರದ್ದು ನಾವು ರಿವ್ಯೂ ಕೂಡ ಮಾಡಿದ್ವು ಮೊನ್ನೆ. ಇದರ ಜೊತೆಗೆ ಒಂದು ಕೀ ಬಂಚ್ ಥರ ಇದೆ, ಗ್ಲಾಸು, ರಿಯಲ್ಮಿ ಲೋಗೋ ಪ್ರಿಂಟ್ ಮಾಡಿದ್ದಾರೆ. ಇದೊಂದಿದೆ, ಏನಕ್ಕೆ ಕೊಟ್ಟವರೋ ಗೊತ್ತಿಲ್ಲ ಇದನ್ನು. ಸೊ ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಈ ರಿಯಲ್ಮಿ P3 ಅಲ್ಟ್ರಾನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಮೊನ್ನೆ ಲಾಂಚ್ ಆದಂಥ ರಿಯಲ್ಮಿ P3 Pro ಸ್ಮಾರ್ಟ್ಫೋನ್ನ 23-24 ಸಾವಿರ ರೇಂಜಿಗೆ ಲಾಂಚ್ ಮಾಡಿದ್ದಾರೆ. ಸೊ ಹಾಗಾದರೆ ಈ ಫೋನ್ ಮೋಸ್ಟ್ಲಿ ಒಂದು 28,000 ರೇಂಜಿಗೆ ಲಾಂಚ್ ಮಾಡ್ಬೋದಾ ಅಂತ, ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ 26-27 ಸಾವಿರ ರೂಪಾಯಿಗೆ ಬರ್ಬೋದು ಅಂತ ಕಾಣುತ್ತೆ. ಗೊತ್ತಿಲ್ಲ, ಐ ಹೋಪ್ ಅದಕ್ಕಿಂತ ಕಡಿಮೆಗೆ ಲಾಂಚ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಈ ಸ್ಮಾರ್ಟ್ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಸಿಮ್ ಎಜೆಕ್ಷನ್ ಪಿನ್ನು ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಅವರು ನಮಗೆ ಕಳಿಸಿರುವಂಥ ಫೋನ್ ಡಿಸೈನ್ ಬಂದ್ಬಿಟ್ಟು ಯಾವುದೇ ಲೂನಾರ್ ಡಿಸೈನ್ ಅಲ್ಲ, ವೀಗನ್ ಲೆದರ್ ಬ್ಯಾಕನ್ನು ಹೊಂದಿರುವಂಥ ಫೋನ್ ಕಳಿಸಿದ್ದಾರೆ. ಸೊ ಅದರಿಂದ ನಾನು ಗ್ಲೋ ಮಾಡಿ ನಿಮಗೆ ತೋರಿಸೋದಕ್ಕಾಗಲ್ಲ, ಬಟ್ ಇಮೇಜ್ಗಳನ್ನ ತೋರಿಸ್ಕೋತೀನಿ. ಸೊ ಅದು ನೋಡ್ಕೊಂಡು ಅರ್ಥ ಮಾಡ್ಕೊಂಬಿಡಿ ಯಾಕೆ ಕಳಿಸಿಲ್ಲ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಟಾರ್ಚು ಗೀರ್ಚ್ ಎಲ್ಲ ಕೊಟ್ಬಿಟ್ಟು ಯಾರಾದರೂ ವೀಗನ್ ಲೆದರ್ ಡಿಸೈನ್ನ ಕಳಿಸ್ತಾರೆ. ಆ ಮೂನ್ ತೋರಿಸ್ಬೇಕಾಗಿತ್ತು ನಾನು, ಅಂದರೆ ಕತ್ಲೆಯಲ್ಲಿ ಗ್ಲೋ ಆಗುವಂಥ ಮೂನ್ ತೋರಿಸ್ಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ. ಇದ್ರ ಕೆಳಗಡೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು Type A ಇಂದ Type-C. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ ಕೈಲಿ ಇಟ್ಕೊಂಡ್ರೆ ತುಂಬ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ ಮತ್ತು ತುಂಬ ತಿನ್ ಆಗಿ ಸಹ ಇದೆ. ಈ ಫೋನ್ ಕೇವಲ 186 ಗ್ರಾಮ್ ವೆಯ್ಟ್ ಇದೆ ಮತ್ತು 7.5 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ ಫ್ರಂಟಲ್ಲಿ ಕರ್ವ್ಡ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ, ತುಂಬ ಕರ್ವಾಗಿಲ್ಲ ಆಯಿತಾ. ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ನು ಆಲ್ರೆಡಿ ಅವ್ರು ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಬೆಸಲ್ ಎಲ್ಲ ತುಂಬ ಯೂನಿಫಾರ್ಮ್ ಆಗಿದೆ ಮತ್ತು ತುಂಬ ಕಡಿಮೆ ಇದೆ ಆಯಿತಾ, ಇಂಪ್ರೆಸಿವ್ ಅಂತೀನಿ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿರೋದ್ರಿಂದ ನಾವು ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇಲ್ಲ. ಫ್ರಂಟಿನ ತುಂಬ ಒಳ್ಳೆ ಲುಕ್ಕನ್ನು ಹೊಂದಿರುವಂಥ ಫೋನ್ ಇಷ್ಟ ಆಯ್ತು ನನಗೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಈ ವೇರಿಯಂಟು ವೀಗನ್ ಲೆದರ್ ಬ್ಯಾಕ್ನ ವೇರಿಯಂಟು. ಆಗಲೇ ಹೇಳ್ದಂಗೆ ನಿಮಗೆ ಬೇಕು ಅಂತ ಅಂದರೆ ನಿಮಗೆ ಫೈಬರ್ ವೇರಿಯಂಟು ಕೂಡ ಬರುತ್ತೆ, ಫೈಬರ್ ಗ್ಲಾಸು. ಅದರಲ್ಲಿ ನಿಮಗೆ ಲೂನಾರ್ ಗ್ಲೋಯಿಂಗ್ ಡಿಸೈನ್ ಸಿಗುತ್ತೆ. ಅಂದರೆ ಬೆಳಗ್ಗೆ ಬಿಟ್ಟರೆ ಕತ್ಲೆಯಲ್ಲಿ ರೇಡಿಯಂ ರೀತಿ ಚಂದ್ರನ ಒಂದು ಡಿಸೈನ್ ನಿಮಗೆ ಕಾಣುತ್ತೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅವ್ರು ಅದನ್ನೇ ಕಳಿಸಿದ್ರೆ ತೋರಿಸ್ಬೋದಾಗಿತ್ತು ನಾನು ನಿಮಗೆ. ಒಟ್ಟು ಇದು ಕೂಡ ಲುಕ್ ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. ಒಂದು ರೀತಿ ಲೆದರ್ ಫಿನಿಶ್ ಇರೋದ್ರಿಂದ ಸ್ಮಡ್ಜಸ್ ಆಗಲ್ಲ. 2 ಕ್ಯಾಮ್ರಾ ಇದೆ, ಸಿಂಗಲ್ LED ಫ್ಲ್ಯಾಶು. ಈ ಕ್ಯಾಮ್ರಾ ಸುತ್ತ
ಕಾಸ್ಮಿಕ್ ಸ್ಟಾರ್ ರಿಂಗ್ ಡಿಸೈನ್ ಅಂತ ಇದು ಒಂಥರ ಡಿಫ್ರೆಂಟ್ ಆಗಿದೆ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, ಒಳಗಡೆ ಏನೋ ಅಲ್ಯೂಮಿನಿಯಂ ಫ್ರೇಮ್ ಅನ್ನು ಹಾಕಿದಾರಂತೆ. ಒಟ್ಟಿಗೆ ಎಕ್ಸ್ಟೀರಿಯರ್ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ಹಾಕ್ಬೋದು. IR ಬ್ಲಾಸ್ಟರ್ ಸಿಗ್ತದೆ, ಸೂಪರ್ ವಿಷಯ. ಸೊ ನೀವು IR ಸಪೋರ್ಟ್ ಆಗುವಂಥ ಡಿವೈಸನ್ನು ಈ ಫೋನಿಂದನೇ ಕಂಟ್ರೋಲ್ ಮಾಡ್ಬೋದು. ಮತ್ತು ಈ ಫೋನಲ್ಲಿ IP66, IP68 ಮತ್ತು IP69 ಎಲ್ಲ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ನೀರಿಗೆ ಬಿದ್ದರೂ ಸಹ ಅಷ್ಟಾಗಿ ಈ ಫೋನ್ ಏನೂ ಆಗೋದಿಲ್ಲ, ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಈ ಫೋನ್ ನಿಮ್ಗೆ ಆಗಲೇ ಹೇಳಿದಂಗೆ ಟೋಟಲ್ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಅವೈಲೇಬಲ್ ಇದೆ. ಇಷ್ಟ ಬಂದಿದ್ದನ್ನ ನೀವು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಮೆಟಾಲಿಕ್ ಫ್ರೇಮು ಕೊಟ್ಟಿದ್ರೆ ನಂಗೆ ಅನ್ನಿಸ್ದಂಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ಬಟ್ ಓಕೆ ಈ ಪ್ರೈಸ್ ರೇಂಜಿಗೆ ಓವರಾಲ್ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗೆ ತಿನ್ನಾಗಿದೆ, ಲೈಟ್ ವೇಟ್ ಇದೆ, ಇಷ್ಟ ಆಯಿತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.7 ಇಂಚಿಂದು 1.5K ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 1500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಗೇಮರ್ಸ್ಗಳಿಗೆ ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. 240 ಹರ್ಟ್ಸಿಂದು ಟಚ್ ಸ್ಯಾಂಪ್ಲಿಂಗ್ ರೇಟು. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ವಿವಿಡ್ ಆಗಿದೆ. ನನಗೇನೋ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಅನ್ನಿಸ್ತಾ ಇದೆ. ಇನ್ನು ವೇರಿಯಂಟಿಗೆ ಬಂತು ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 256 GB ಸ್ಟೋರೇಜು. ಸದ್ಯಕ್ಕೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್, ಯಾವುದೇ ಕಾಂಪ್ರಮೈಸ್ ಇಲ್ಲ. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜ್. ಒಂದು ಒಳ್ಳೆ ವಿಷಯ ಅಂತೀನಿ, ತುಂಬ ಫಾಸ್ಟಾಗಿ ರೀಡ್ ರೈಟ್ ಸಿಗುತ್ತೆ. ಈ ಬೆಲೆಗೆ UFS 4.0 ಕೂಡ ಇತ್ತೀಚೆಗೆ ಸಿಗ್ತಾ ಇದೆ. ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ, ಓಕೆ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಒಂದು ಹೊಸ ಪ್ರೊಸೆಸರ್ನ ಹಾಕಿದ್ದಾರೆ. ಡೈಮೆನ್ಸಿಟಿ 8350 ಅಲ್ಟ್ರಾ ಪ್ರೊಸೆಸರ್, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 14,12,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಬೆಲೆಗೆ ಬೇರೆ ಆಲ್ಟರ್ನೇಟಿವ್ ಪ್ರೊಸೆಸರ್ಗಳು ಕೂಡ ಇದೆ, ಅವು ಇಷ್ಟೇ ಪವರ್ನ ಹೊಂದಿರುವಂಥ ಪ್ರೊಸೆಸರ್ಗಳು. ಫಾರ್ ಎಕ್ಸಾಂಪಲ್ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಮತ್ತು 7+ Gen 3 ಎರಡು ಕೂಡ ಸಿಮಿಲರ್ ಪರ್ಫಾರ್ಮೆನ್ಸನ್ನು ಕೊಡ್ತವೆ. ಅಷ್ಟೇ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಬೆಲೆಗೆ ಬೇರೆ ಆಲ್ಟರ್ನೇಟಿವ್ ಅಂತೂ 100% ಇದೆ. ಬೇರೆ ಫೋನ್ಗಳು ಕೂಡ ಇಷ್ಟೇ ಪವರ್ನ ಹೊಂದಿರುವಂಥ ಫೋನ್ ಸಿಗ್ತವೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ನಾರ್ಮಲ್ ಅನ್ನಿಸ್ತು, ಟೆಂಪ್ರೇಚರ್ ವೇರಿಯೇಷನ್ ಸ್ವಲ್ಪ ಬಿಸಿ ಫೀಲ್ ಆಗಬಹುದು. ಮ್ಯಾಕ್ಸಿಮಮ್ 48 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ನಿಮಗೆ ಬ್ಯಾಕ್ ಕವರ್ ಹಾಕ್ಕೊಂಡ್ರೆ ಅಷ್ಟೊಂದು ಹೀಟ್ ಫೀಲ್ ಆಗಲ್ಲ, ಒಟ್ಟಿಗೆ ಸ್ವಲ್ಪ ಬಿಸಿ ಫೀಲ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನೀವು, ಆಯಿತಾ. ಮತ್ತು ಈ ಫೋನಲ್ಲಿ ತುಂಬ ದೊಡ್ಡ ವೇಪರ್ ಚೇಂಬರ್ ಇದೆ. 6050 mm² ಇಂದು ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಹಾಕಿದರೆ ಈ ಡಿಸಿಪೇಷನ್ ಚೆನ್ನಾಗಾಗುತ್ತೆ, ಒಳ್ಳೆ ವಿಷಯ. ಮತ್ತು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMI-ನಲ್ಲಿ ನಿಮಗೆ 90 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ಕಡಿಮೆ ಅಂತಂದರೆ ಸ್ಮೂತ್ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕಲ್ಲಿ ಆಡ್ಬೋದು. ಸೊ ಇದರಲ್ಲಿ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಕ್ತು. ಮ್ಯಾಕ್ಸಿಮಮ್ ಗ್ರಾಫಿಕ್ ಅಂತ ಅಂದರೆ HDR-ನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಆಡ್ಬೋದು. ಇದರಲ್ಲಿ ಪ್ಲೇಯಬಲ್ ಆಯಿತಾ, ಒಂದು ಲೆವೆಲಿಗೆ ಗೇಮ್ಸನ್ನು ಆಡ್ಕೋಬೋದು. ಪ್ರಿಫರಬಲಿ ನೀವು ಸ್ಮೂತ್ ಎಕ್ಸ್ಟ್ರೀಮ್ ಪ್ಲಸ್ಸಲ್ಲಿ ಆಡ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ನೀವು ಈ ಫೋನಲ್ಲಿ ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದ್ರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೋಬೋದು, ಆಯಿತಾ. ಜೊತೆಗೆ ಫೋನು BGMI ಟೂರ್ನಮೆಂಟ್ ನೀವೇನಾದರೂ ಆಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಸ್ಪೋರ್ಟ್ಸ್ ಟೂರ್ನಮೆಂಟಿಗೆ ಸರ್ಟಿಫೈ ಆಗಿರುವಂಥ ಫೋನು. ಸೊ ನೀವು ಆರಾಮಾಗಿ ಈ ಫೋನಲ್ಲೇ ಟೂರ್ನಮೆಂಟನ್ನು ಆಡಬಹುದು. ಮತ್ತು ಇದರಲ್ಲಿ AI ಮೋಷನ್ ಕಂಟ್ರೋಲ್ ಫೀಚರ್ ಇದೆ. AI ಯೂಸ್ ಮಾಡಿಕೊಂಡು ಗೆಸ್ಚರ್ಸ್ ಎಲ್ಲ ಯೂಸ್ ಮಾಡಿಕೊಂಡು, ಪೋಸ್ಚರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಅದು ಕೆಲಸವನ್ನು ಮಾಡುತ್ತೆ. ಮತ್ತು AI ಅಲ್ಟ್ರಾ ಟಚ್ ಕಂಟ್ರೋಲ್ ಫೀಚರು. ಸೊ ಇದೊಂದು ರೀತಿ ಟಚ್ ಸ್ಯಾಂಪಲಿಂಗ್ ಎಲ್ಲದನ್ನು ಯೂಸ್ ಮಾಡಿಕೊಂಡು ಒಂದೊಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗೋ ರೀತಿ ಮಾಡುತ್ತಂತೆ. ಮತ್ತು ಯಾವುದೇ ಗೇಮ್ ಓಪನ್ ಮಾಡಿದ ತಕ್ಷಣ GT ಮೋಡ್ ಅಂತ, ಸೊ ಆ ಗೇಮ್ ಮೋಡ್ ಓಪನ್ ಆಗುತ್ತೆ, ಬೂಸ್ಟ್ ಮಾಡುತ್ತೆ ಸೊ ಪರ್ಫಾರ್ಮೆನ್ಸನ್ನು. ಸೊ ಯಾವುದೇ ಗೇಮ್ ಓಪನ್ ಮಾಡಿ ಪಟ್ ಅಂತ ಸ್ವಿಚ್ ಆಗಿಬಿಡುತ್ತೆ, ಆಯಿತಾ, ಗೇಮ್ ಮೋಡ್ಗೆ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ರೇರಲ್ಲಿ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸರ್, f1.8 ಅಪರ್ಚರು, ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಈ ಮೇನ್ ಸೆನ್ಸರಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಈ ಮೇನ್ ಸೆನ್ಸರ್ ತೆಗೆಯುವಂಥ ಫೋಟೋ ಒಂದು ಲೆವೆಲಿಗೆ ಚೆನ್ನಾಗಿದೆ. ಪೋರ್ಟ್ರೇಟ್ ಶಾಟ್ಸ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಈ 8 MP ವೈಡ್ ಆ್ಯಂಗಲ್ ಕ್ಯಾಮ್ರಾ ಒಂದು ಲೆವೆಲಿಗೆ ವೈಡ್ ಆಗಿದೆ. ಕ್ಲಾರಿಟಿ ಝೂಮ್ ಮಾಡಿದಾಗ ಅಷ್ಟೊಂದು ರಿಟೇನ್ ಆಗಿರಲ್ಲ. ಮತ್ತು ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಸ್ಯಾಂಪಲ್ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಪೋರ್ಟ್ರೇಟ್ಸ್ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಷ್ಟಾಗಿ ನ್ಯಾಚುರಲ್ ಅಂತ ಅನ್ನಿಸ್ತಾ ಇರ್ಬೋದು ಕೆಲವೊಂದು ಕಡೆ, ಬಟ್ ಎಡ್ಜ್ ಡಿರೆಕ್ಷನ್ ಎಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅವಶ್ಯಕತೆ ಇರುವಂಥ ಲೆನ್ಸನ್ನು ಮಾತ್ರ ಹಾಕಿದ್ದಾರೆ, ಅನಾವಶ್ಯಕವಾಗಿ ಎಕ್ಸ್ಟ್ರಾ ಲೆನ್ಸನ್ನು ತುಂಬಿಲ್ಲ. ಸೊ ಪ್ರತಿಯೊಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ನನಗೆ ಮೇನ್ ಸೆನ್ಸಾರ್ ಇಷ್ಟ ಆಯಿತು. ನೀವು ಸ್ವಲ್ಪ ಶೇಕ್ ಮಾಡಿ ಕೂಡ ಫೋಟೋ ತೆಗೆದ್ರೆ OIS ಇಂದ ಸ್ವಲ್ಪ ಸ್ಟೇಬಲ್ ಮಾಡಿ ಔಟ್ಪುಟ್ಟನ್ನು ಕೊಡುತ್ತೆ.
ಪ್ರೋಸೆಸ್ ಅಂತೂ ಮಾಡುತ್ತೆ ಹೆವಿ ಆಯಿತಾ. ಕೆಲವೊಂದು AI ಪ್ರೋಸೆಸ್ನೆಲ್ಲ ಆ್ಯಡ್ ಮಾಡಿದರೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮತ್ತು ಫ್ರಂಟ್ ಕ್ಯಾಮ್ರಾ 16 MP, ಫ್ರಂಟ್ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಒಂದು ಲೆವೆಲಿಗೆ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಇಷ್ಟ ಆಯಿತು, ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟ್ಟನ್ನು ಕೊಡುತ್ತೆ. ಈ ಫೋನ ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ನೀವು ವಿಡಿಯೋಗೆ ಸ್ವಿಚ್ ಮಾಡಿದ್ರೆ ನಿಮಗೆ ಒಂದು ಲೆವೆಲಿಗೆ ವೈಡ್ ಆಗಿದೆ ಆಯಿತಾ. ಸೊ ವ್ಲಾಗ್ ಮಾಡೋರಿಗೆಲ್ಲ ಯೂಸ್ ಆಗ್ಬೋದು, ಒಂದು ಲೆವೆಲಿಗೆ ವೈಡ್ ಆಗಿದೆ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಮತ್ತು ರೇರ್ ಕ್ಯಾಮ್ರಾ 4K 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಇದರ ಔಟ್ಪುಟ್ ಕೂಡ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಔಟ್ಪುಟ್ ನಮಗೆ ಸಿಗುತ್ತೆ. ಕ್ಲಾರಿಟಿ ಫ್ರಂಟ್ ಬ್ಯಾಕ್ ಎರಡು ಸಹ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಕ್ಯಾಮ್ರಾಗೆ ಕೆಲವೊಂದು AI ಫೀಚರ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬೆಸ್ಟ್ ಫೇಸು. ಸೊ ಮಲ್ಟಿಪಲ್ ಫೋಟೋಸನ್ನು ತೊಗೊಂಡ್ಮೇಲೆ ನೀವು ಇನ್ ಕೇಸ್ ಒಂದು ಫೋಟೋದಲ್ಲಿ ಕಣ್ಣು ಮುಚ್ಚಿದ್ರೆ ಅದನ್ನು ಓಪನ್ ಮಾಡೋ ರೀತಿ ಮಾಡುತ್ತೆ. ನಂತರ AI ಮೋಷನ್ ಡಿಬ್ಲರು, ಇನ್ ಕೇಸ್ ನೀವು ಸ್ವಲ್ಪ ಬ್ಲರ್ ಆಗಿದ್ರೆ ಅದನ್ನು ಅನ್ಬ್ಲರ್ ಕೂಡ ಮಾಡುತ್ತೆ. ರೀತಿ ಕೆಲವೊಂದು AI ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಸಪ್ರೇಟ್ ನೈಟ್ಗೋಸ್ಕರ ಒಂದು ಟ್ಯಾಬ್ ಇದೆ, ಸ್ಟ್ರೀಟ್ ಫೋಟೋಗ್ರಫಿಗೊಂದು ಡಿಫ್ರೆಂಟ್ ಟ್ಯಾಬ್ ಇದೆ, ಮತ್ತು ನಿಮಗೆ ಅಂಡರ್ ವಾಟರ್ ಆಪ್ಷನ್ ಇದೆ. ಅಂದರೆ ಇನ್ ಕೇಸ್ ಏನಾದರೂ ನೀರಲ್ಲಿ ನೀವು ವಿಡಿಯೋನ ಶೂಟ್ ಮಾಡ್ತೀರಾ ಅದಕ್ಕೂ ಕೂಡ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಕ್ಯಾಮ್ರಾ ಅಪ್ಲಿಕೇಶನ್ ತುಂಬ ಸಿಂಪಲ್ ಆಗಿದೆ, ಯೂಸರ್ ಫ್ರೆಂಡ್ಲಿ ಇದೆ ಅಂತ ಅಂತೀನಿ. ಇದನ್ನು ಬಿಟ್ಟರೆ ನಮ್ಗೆ ಇದರಲ್ಲಿ ಸರ್ಕಲ್ ಟು ಸರ್ಚ್ ಫೀಚರ್ನ ಕೊಟ್ಟಿದ್ದಾರೆ. ಸೊ ಇತ್ತೀಚೆಗಂತೂ ಎಲ್ಲ ಫೋನ್ಗೂ ಸಹ ಬರ್ತಾ ಇದೆ. AI ಸ್ಮಾರ್ಟ್ ಲೂಪು. ಸೊ ಇದೇನಪ್ಪ ಅಂತ ಅಂದರೆ ನೀವು ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಮಲ್ಟಿಪಲ್ ಅಪ್ಲಿಕೇಶನ್ ಒಳಗಡೆ ನಾವು ಅದನ್ನು ಶೇರ್ ಮಾಡ್ಕೋಬೋದು. ಒಂದು ಸ್ಮಾರ್ಟ್ ಲೂಪ್ ಒಳಗೆ ಹಾಕಿದ್ರೆ ಒಂದು ಅಪ್ಲಿಕೇಶನಿಂದ ಒಂದು ಅಪ್ಲಿಕೇಶನ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಒಂದೇನು ನಾವು ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು. ಮತ್ತು ಇದರಲ್ಲಿ ಗೂಗಲ್ ಜೆಮಿನೈ ಫೀಚರ್ ಸಹ ಇದೆ. ಮತ್ತು AI ರೆಕಾರ್ಡಿಂಗ್ ಸಮ್ಮರಿ, ಅಂದರೆ ನೀವು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದನ್ನು ಅದು ಟೆಕ್ಸ್ಟಿಗೆ ಕನ್ವರ್ಟ್ ಮಾಡಿ ಸಮ್ಮರೈಸ್ ಕೂಡ ಮಾಡುತ್ತೆ. AI ರೈಟಿಂಗ್ ಫೀಚರ್ ಇದೆ, ಮತ್ತು AI ಎರೇಸಿಂಗ್ ಫೀಚರ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಲೈವ್ ಫೋಟೋಸ್, ನೀವು ತೆಗ್ದಿದ್ದ ಫೋಟೋಸನ್ನು ಅದೆಲ್ಲ ಮುಂಚೆ ಐಫೋನಲ್ಲಿ ಬಂದಿತ್ತು, ಈಗ ಇದರಲ್ಲೂ ಕೂಡ ಲೈವ್ ಫೋಟೋಸ್ ಇದೆ, ಬಟ್ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಓವರಾಲ್ ಕೆಲವೊಂದು ಅವಶ್ಯಕತೆ ಇರುವಂಥ AI ಫೀಚರ್ನ ಕೊಟ್ಟಿದ್ದಾರೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ ವೈನ್ L1 ಸೆಕ್ಯೂರಿಟಿನ ಸಹ ಕೊಟ್ಟಿದ್ದಾರೆ. ಈ ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ತುಂಬ ತಿನ್ನಾಗಿದ್ರು ಸಹ 6000 mAh ಕೆಪಾಸಿಟಿ ಬ್ಯಾಟ್ರಿ, ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರು. ಬರೀ 50 ನಿಮಿಷದಲ್ಲಿ 1ರಿಂದ 100% ತನಕ ಚಾರ್ಜ್ ಆಗುತ್ತೆ. ಸೂಪರ್ ವಿಷಯ. ಇನ್ನು OSಗೆ ಬಂತು ಅಂದರೆ ಇದರಲ್ಲಿ ನಮಗೆ ಆ್ಯಂಡ್ರಾಯ್ಡ್ 15 ಔಟ್ ಆಫ್ ದ ಬಾಕ್ಸು, ರಿಯಲ್ಮಿ UI ಸಿಗ್ತಾ ಇದೆ. OS ಅಂತೂ ತುಂಬ ಸ್ಮೂತ್ ಆಗಿದೆ ಗುರು, ಹೆವಿ ಆಪ್ಟಿಮೈಸ್ ಮಾಡಿದ್ದಾರೆ. ನನಗಂತೂ ಒನ್ ಆಫ್ ದ ಸ್ಮೂತೆಸ್ಟ್, ಇತ್ತೀಚೆಗೆ ನಾನು ಯೂಸ್ ಮಾಡೋದ್ರಲ್ಲಿ ಒನ್ ಆಫ್ ದ ಸ್ಮೂತೆಸ್ಟ್ OS ಅನ್ನಿಸ್ತು. ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದ್ದಾವೆ, ಫೋನ್ಪೇ, ನೆಟ್ಫ್ಲಿಕ್ಸು, ಸ್ನ್ಯಾಪ್ಚಾಟು, ಫೇಸ್ಬುಕ್ ಅಂತೆಲ್ಲ, ಅದನ್ನೆಲ್ಲ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಒಟ್ಟಿಗೆ OS ಅಂತೂ ಸಖತ್ತು ಸ್ಮೂತ್ ಆಗಿದೆ. ಈ ಫೋನಿಗೆ 2 ವರ್ಷ OS ಅಪ್ಡೇಟು ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. ಅಂದರೆ ಸ್ವಲ್ಪ ಕಡಿಮೆ ಆಯ್ತು ಈ ಪ್ರೈಸ್ ರೇಂಜಲ್ಲಿ. ಅಟ್ಲೀಸ್ಟ್ ಒಂದು 3 ವರ್ಷ OS ಅಪ್ಡೇಟ್ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ನಮ್ಗೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರು, ಕೆಳಗಡೆ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ ನಿಮಗೆ ಮ್ಯಾಕ್ಸಿಮಮಿಂದ 300%ಗೆ ಬೂಸ್ಟ್ ಕೂಡ ಆಗುತ್ತೆ. ಅಲ್ಟ್ರಾ ವಾಲ್ಯೂಮ್ ಮೋಡ್ ಅಂತ ಆಯಿತಾ ಅದು. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ. ಇದನ್ನು ಬಿಟ್ಟರೆ ನಿಮಗೆ ಐರೆಸ್ ಆಡಿಯೋ ಸಪೋರ್ಟ್ ಇದೆ. ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಯಲ್ಲಿ ನಮಗೆ ವೈಫೈ 6 ಸಿಗ್ತದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, ಮತ್ತು 16 5G ಬ್ಯಾಂಡ್ಗಳು ಸಿಗ್ತದೆ. ಯಾವುದೇ NFC ಇಲ್ಲ ಆಯಿತಾ. NFC ಒಂದು ಕೊಟ್ಟುಬಿಟ್ಟಿದ್ರೆ ನಂಗೆ ಅಷ್ಟಂಗೆ ಚೆನ್ನಾಗಿ. ಇತ್ತೀಚೆಗೆ NFC ಅನ್ನು ಕೊಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಈ 25,000 ರೇಂಜ್ ಫೋನಲ್ಲೂ ಕೂಡ ಕೊಡ್ಬೋದಾಗಿತ್ತು. ಫೋನ್ ಅಂತೂ ಚೆನ್ನಾಗಿದೆ. ಐ ಹೋಪ್ ಇದನ್ನು ಒಂದು 25,000 ರೂಪಾಯಿ ಒಳಗಡೆ ಲಾಂಚ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಅವಶ್ಯಕತೆ ಇರುವಂಥ ಸೆನ್ಸಾರ್ಸ್ ಎಲ್ಲ ಇದೆ. ಗೇಮರ್ಸ್ಗಳಿಗೆ ಅಂತಲೇ ಮಾಡಿರುವಂಥ ಫೋನ್ ಅಂತ ಬೇಕಾದರೂ ಅನ್ಬೋದು. BGMI ಸರ್ಟಿಫಿಕೇಷನ್ ಇದೆ, ಹೆವಿ ಪ್ರಮೋಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ ಕೇಸ್ 25,000ಕ್ಕಿಂತ ಕಡಿಮೆಗೆ ಲಾಂಚ್ ಆದರೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಅಂತೀನಿ. 27, 28 ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಾದರೂ ಒಂದು 25ಕ್ಕೆ ಬಂದರೆ ಓಕೆ. ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ 27, 28 ಅಂತ ಅಂದರೆ ನನಗನ್ನಿಸ್ದಂಗೆ ಇದಕ್ಕಿಂತ ಒಂದು ಒಳ್ಳೆ ಆಪ್ಷನ್ ಸಿಗಬಹುದು ಆಯಿತಾ. ನೋಡೋಣ ಹೆಂಗಾಗುತ್ತೆ ಅಂತ, ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.